friends, welcome to YouTube classes. Light, reflection and refraction of light, continued part. Already in the last video we are discussing about reflection of light and loss of reflection of light, and also refraction of light and loss of refraction of light, and concave and convex mirror. These are all discussed in the previous classes and important questions in this chapter. Today in this video we are discussing about remaining important questions among these related to light reflection and refraction of light. So the first question is, an object 5.0 centimeter in length is placed at a distance of 20 centimeter in front of a convex mirror of radius of curvature is 30 centimeter. Full stop. Find the position of the image, its nature and size. ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಕ್ವಶನ್ ಓದ್ಕೊಳ್ಳಿ. ಇಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿದರೆ ನಾವು ಮಿರರ್ ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗಬೇಕು. ನಿಮಗೆ ಗೊತ್ತಿರಬೇಕು 1/v + 1/u = 1/f. ಇದು ಮಿರರ್ ಫಾರ್ಮುಲಾ. ಅದೇ ಥರ 1/v - 1/u = 1/f ಅಂತ ಬಂದರೆ ಅದು ಲೆನ್ಸ್ ಫಾರ್ಮುಲಾ. ಇಲ್ಲಿ ಮಿರರ್ ಅಂತ ಯೂಸ್ ಮಾಡೋದ್ರಿಂದ ನಾವು ಮಿರರ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಏನೇನು ಗಿವನ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆ್ಯನ್ ಆಬ್ಜೆಕ್ಟ್ 5.0 ಸೆಂಟಿಮೀಟರ್ ಇನ್ ಲೆಂತ್. ಆಬ್ಜೆಕ್ಟಿನ ಹೈಟನ್ನು ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಹೈಟ್ ಎಷ್ಟಿದೆಪ್ಪ ಅಂದರೆ 5.0 ಸೆಂಟಿಮೀಟರ್ ಇದೆ. ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್. ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಅಂದರೆ ಆಬ್ಜೆಕ್ಟನ್ನು 20 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ u = 20 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಎ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ನ ಮುಂದ್ಗಡೆ 20 ಸೆಂಟಿಮೀಟರ್ ದೂರದಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದಾರೆ ಅಂತ ಅರ್ಥ. ಆಫ್ ರೇಡಿಯಸ್ ಆಫ್ ಕರ್ವೇಚರ್ 30 ಸೆಂಟಿಮೀಟರ್. ರೇಡಿಯಸ್ ಆಫ್ ಕರ್ವೇಚರ್ ಆರನ್ನು ಕೊಟ್ಟಿದ್ದಾರೆ 30 ಸೆಂಟಿಮೀಟರ್. ಗಿವನ್ ಬರ್ಕೊಳ್ಬೇಕು. ಆ ರೇಡಿಯಸ್ ಆಫ್ ಕರ್ವೇಚರ್ r = 30 ಸೆಂಟಿಮೀಟರ್. ಬಟ್ ನಮಗೆ ಲೆನ್ಸ್ ಫಾರ್ಮುಲಾ ಇರೋದೇನಪ್ಪ, ಅಲ್ಲಪ್ಪ ಮಿರರ್ ಫಾರ್ಮುಲಾ ಇರೋದೇನಪ್ಪ, 1/v + 1/u = 1/f. v ಮೀನ್ಸ್ ಇಮೇಜ್ ಡಿಸ್ಟೆನ್ಸ್, u ಮೀನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, f ಮೀನ್ಸ್ ಫೋಕಲ್ ಲೆಂತ್. ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸು ಫೋಕಲ್ ಲೆಂತ್ ಗೊತ್ತಿದ್ದರೆ ಇಮೇಜ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ಇಮೇಜ್ ಡಿಸ್ಟೆನ್ಸು ಮತ್ತು ಫೋಕಲ್ ಲೆಂತ್ ಗೊತ್ತಿದ್ದರೆ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ಇಮೇಜ್ ಡಿಸ್ಟೆನ್ಸು ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಿದ್ದರೆ ಫೋಕಲ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಯಾವುದಾದ್ರೂ ಎರಡು ಗೊತ್ತಿದ್ದರೆ ಮೂರದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ರೇಡಿಯಸ್ ಆಫ್ ಕರ್ವೇಚರನ್ನು ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ ಮೇಲೆ ಅದನ್ನು ನಾವು ಫಸ್ಟು ಆ ಒಂದು ರೇಡಿಯಸ್ ಆಫ್ ಕರ್ವೇಚರನ್ನು ಯೂಸ್ ಮಾಡಿಕೊಂಡು ಫೋಕಲ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದ ರಿಲೇಷನ್ಶಿಪ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಆಲ್ರೆಡಿ ಹೇಳಿದ್ದೀನಿ. ರೇಡಿಯಸ್ ಆಫ್ ಕರ್ವೇಚರ್ r = 2f ಅಂತ ನಿಮಗೆ ಗೊತ್ತಿರುತ್ತೆ. ಅಂದರೆ ಫೋಕಲ್ ಲೆಂತಿನ ಎರಡರಷ್ಟು ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ. ಹಾಗಾಗಿ f = r/2 ಅಂತ ಬರ್ಕೊಳ್ಬೋದು. f = r/2 ಅಂದರೆ ಫೋಕಲ್ ಲೆಂತ್ ಏನಾಗಿರುತ್ತಪ್ಪ ಅಂದರೆ ಹಾಫ್ ಆಫ್ ಇಟ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ರೇಡಿಯಸ್ ಆಫ್ ಕರ್ವೇಚರ್ 30 ಸೆಂಟಿಮೀಟರ್ ಇತ್ತು ಅಂದರೆ ಫೋಕಲ್ ಲೆಂತ್ ಎಷ್ಟಾಗುತ್ತೆ, 15 ಸೆಂಟಿಮೀಟರ್ ಆಗುತ್ತೆ. ಎಫ್ ಗೊತ್ತಾಯಿತು, 15 ಸೆಂಟಿಮೀಟರ್. ಇವಾಗ ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಿದೆ, u 20 ಸೆಂಟಿಮೀಟರ್ ಇದೆ. ಫೋಕಲ್ ಲೆಂತ್ ಗೊತ್ತಾಯಿತು 15 ಸೆಂಟಿಮೀಟರ್. ಈಗ ನಾವು ಮಿರರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಮೇಜ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ನೋಡಿ, ಮಿರರ್ ಫಾರ್ಮುಲಾ ಬರ್ಕೊಂಡ್ರೆ 1/v + 1/u = 1/f ಫಾರ್ಮುಲಾ ಬರ್ಕೊಳ್ತೀರಾ. ಈಗ ನಮಗೆ 1/v ಬೇಕಲ್ಲ, 1/u ಅನ್ನು ನಾವು LHS ಇಂದ RHSಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ದೆನ್ 1/v = 1/f - 1/u ಆಗುತ್ತೆ. ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ದೇರ್ಫೋರ್ ನೋಡಿ, ಇಲ್ಲಿ 1/v = 1/f ಅಂದರೆ ಎಷ್ಟಿದೆ, 15 ಇದೆ. -1/20 ಬರಬೇಕು. ಆ್ಯಕ್ಚುಲಿ ಇದು 1/20 ಮೈನಸ್ ಇರೋದು ಪ್ಲಸ್ ಆಗಿದೆ. ಓಕೆ ನೋಡಿ, ಇದನ್ನ LCM ತಗೊಂಡ್ರೆ 20 ಮತ್ತು 15ಗೆ LCM ತಗೊಂಡ್ರೆ 60 LCM ಬರುತ್ತೆ. 60 LCM ಬರ್ಕೊಂಡು ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ನಿಮಗೆ ಗೊತ್ತಿರೋ ಹಾಗೆ 15 4s 60 ಅಂತ ಗೊತ್ತಿರುತ್ತೆ, 4 ಬರುತ್ತೆ. ನೀವು ಮಾಡಲಿ 4 + 20 3s 60 ಅಂತ ಗೊತ್ತಿರುತ್ತೆ. ಹಾಗಾಗಿ ಅಲ್ಲಿ ಎಷ್ಟು ಬರುತ್ತೆ, 3 ಬರುತ್ತೆ. ಈಗ ಆ್ಯಕ್ಚುಲಿ ನಿಮಗೆ 1/v - 1/u = 1/f ಫಾರ್ಮುಲಾ ಇತ್ತು, ಮಿರರ್ ಫಾರ್ಮುಲಾ. ಹಾಗಾಗಿ ಇಲ್ಲಿ ಮೈನಸ್ ಬಂದರೆ ಇಲ್ಲಿ ಪ್ಲಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಸಾರಿ ಇನ್ನೊಂದು ಹೇಳೋದು ಮರ್ತೇ ಬಿಟ್ಟಿದ್ದೆ ನಾನು. ಒಂದು ಜ್ಞಾಪಟ್ಕೊಳ್ರಿ, ನಾವು ಯಾವಾಗಲೂ ಕೂಡ ಇಮೇಜ್ ಡಿಸ್ಟೆನ್ಸನ್ನು ಮೈನಸ್ ತೊಗೊಳ್ಬೇಕು. -20 ಸೆಂಟಿಮೀಟರ್ ಅಂತ ಬರ್ಕೋಬೇಕು. ಇಲ್ಲಿ 20 ಸೆಂಟಿಮೀಟರ್ ಅಂತ ಇರುತ್ತೆ, ಬಟ್ ಅದನ್ನು ನಾವೇನಾಗಬೇಕು, -20 ಸೆಂಟಿಮೀಟರ್ ಅಂತ ಬರ್ಕೊಳ್ಬೇಕು. ಇವನ್ ಬರ್ಕೋಬೇಕು. u = -20 ಸೆಂಟಿಮೀಟರ್, h = 5 ಸೆಂಟಿಮೀಟರ್, f = 15 ಸೆಂಟಿಮೀಟರ್. ಇಲ್ಲಿ ಕಾನ್ವೆಕ್ಸ್ ಇರೋದ್ರಿಂದ ಫೋಕಲ್ ಲೆಂತ್ ಪಾಸಿಟಿವ್ ಬರುತ್ತೆ. ಒಂದು ವೇಳೆ ಏನಾದ್ರು ಇಲ್ಲಿ ಕಾನ್ಕೇವ್ ಹೇಳಿದ್ರೆ ಅದನ್ನು ಕೂಡ ಮೈನಸ್ ಬರ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಇಲ್ಲಿ ಕಾನ್ಕೇವ್ ಮಿರರ್ ಅಂತ ಹೇಳಿದರೆ ಫೋಕಲ್ ಲೆಂತ್ ಕೂಡ ಮೈನಸ್ಸಲ್ಲೇ ಇರುತ್ತೆ. ಆಮೇಲೆ ಆಬ್ಜೆಕ್ಟ್ ಡಿಸ್ಟೆನ್ಸು ಕೂಡ ಮೈನಸ್ಸಲ್ಲೇ ಇರುತ್ತೆ.
ಮೈನಸ್ ಬರ್ಕೊಳ್ಬೇಕು. ಯಾಕಂದರೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, 0ಇಂದ ಲೆಫ್ಟ್ ಸೈಡ್ ಹೋಗ್ತಾ ಹೋದರೆ ನೆಗೆಟಿವ್ ನಂಬರ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಆಬ್ಜೆಕ್ಟನ್ನು ನಾವು ಮಿರರಿಂದ ಲೆಫ್ಟ್ ಸೈಡಲ್ಲಿ ಆಬ್ಜೆಕ್ಟನ್ನು ಇಡೋದ್ರಿಂದ ಯಾವಾಗಲೂ ಕೂಡ ಇಮೇಜ್ ಡಿಸ್ಟೆನ್ಸ್ ಅಲ್ಲ, ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ನಾವೇನು ಮಾಡಬೇಕು, ನೆಗೆಟಿವೇ ತೊಗೋಬೇಕು. ಆಗ ಈ 20 ಸೆಂಟಿಮೀಟರ್ ಅಂತ ಹೇಳಿದಾರಲ್ಲ, u = -20 ಸೆಂಟಿಮೀಟರ್ ಅಂತ ಬರ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಎಫ್, ಇಲ್ಲಿ ಕಾನ್ವೆಕ್ಸ್ ಮಿರರ್ ಆಗಿರೋದ್ರಿಂದ 15 ಅಂತಲೇ ಬರ್ಕೊಳ್ಬೇಕು. ಏನಾದರೂ ಕಾನ್ಕೇವ್ ಮಿರರ್ ಕೊಟ್ಟಿದ್ದರೆ ಮಾತ್ರ ಅದನ್ನು ಕೂಡ -15 ಅಂತ ಬರ್ಕೊಳ್ಬೇಕು. ಇನ್ನು ಇವೆರಡೂ ನೀವು ಪಾಯಿಂಟ್ಸನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಇಲ್ಲಿ ಫಾರ್ಮುಲಾ ಈ ರೀತಿ ಬರುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಯಾಕಂದರೆ ನೋಡಿ 1/-u ಅಂತ ಇರುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗಿರುತ್ತೆ. ಈ ಕಡೆ ಬಂದಾಗ ಏನಾಗುತ್ತೆ ಅದು ನೋಡಿ, ಇಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ -20 ಸಬ್ಸ್ಟಿಟ್ಯೂಟ್ ಮಾಡಿದರೆ ಮೈನಸ್, ಇದು ಪ್ಲಸ್ ಇರೋದು ಮೈನಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಫಾರ್ಮುಲಾದಲ್ಲಿ. ಆ್ಯಕ್ಚುಲಿ 1/v + 1/u = 1/f ಫಾರ್ಮುಲಾ ಬರ್ಕೊಳ್ತೀರಾ. ಇದು ಈ ಕಡೆ ಹೋದಾಗ ಏನಾಗುತ್ತೆ, -1/u ಆಗುತ್ತೆ. 1/v = 1/f -1/u ಆಗುತ್ತೆ. u ಏನಾಗಿರುತ್ತೆ, -20 ಇರುತ್ತೆ. ಮೈನಸನ್ನು ನಾವು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಅವಾಗ ಪ್ಲಸ್ ಆಗುತ್ತೆ. ಆವಾಗ ಇಲ್ಲಿ ಮಧ್ಯ ಪ್ಲಸ್ ಬರುತ್ತೆ ಅಷ್ಟೇ. ಡೈರೆಕ್ಟಾಗಿ ಮಾಡಿದರೆ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಂತ ಹೋಗ್ರಿ. ನೋಡಿ 4 + 3 7 ಆಗುತ್ತೆ. ನ್ಯೂಮರೇಟ್ರು, ಡಿನಾಮಿನೇಟರ್ 60 ಇರುತ್ತೆ, 60 ಬರ್ಕೋಬೇಕು. 7/60 ಆಗುತ್ತೆ. ಈಗ 1/v = 7/60 ಅರ್ಥ ಮಾಡ್ಕೊಳ್ಳಿ. 1/v = 7/60, v = 60/7 ಆಗುತ್ತೆ. ಇದು ಉಲ್ಟಾ ಆಗುತ್ತೆ, ರೆಸಿಪ್ರೋಕಲ್ ಬರ್ಕೋಬೇಕು. v = 60/7. 60ಯನ್ನು 7ಇಂದ ಡಿವೈಡ್ ಮಾಡಿದರೆ 8.6 ಸೆಂಟಿಮೀಟರ್ ಬರುತ್ತೆ. ದೇರ್ಫೋರ್ ಇಮೇಜ್ ಡಿಸ್ಟೆನ್ಸ್ ಇಸ್ 8.6 ಸೆಂಟಿಮೀಟರ್. ನೋಡಿ ಇಲ್ಲಿ ಪ್ಲಸ್ ಬಂತು, ಇಮೇಜ್ ಡಿಸ್ಟೆನ್ಸ್ ಪ್ಲಸ್ ಬಂತು ಅಂದರೆ ಅರ್ಥ ಏನು, ಆ ಲೆನ್ಸಿನ ಒಂದು ಮಿರರಿನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತೇಳಿ ಅರ್ಥ. ಅದು ಗೊತ್ತಿರಬೇಕು ನಿಮಗೆ. ಇಮೇಜ್ ಈಸ್ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಆ್ಯಂಡ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಮಿರರ್ನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಯಾಕಂದರೆ ಪ್ಲಸ್ ಬಂದಿದೆ ಇಲ್ಲಿ ಇಮೇಜ್ ಡಿಸ್ಟೆನ್ಸ್. hi/h ಅಂದರೆ ಇದು ಇಮೇಜ್ ಡಿಸ್ಟೆನ್ಸ್, ಇಮೇಜ್ ಹೈಟು. ho ಅಂದರೆ ಆಬ್ಜೆಕ್ಟ್ ಹೈಟು. hi/ho = v/u ಫಾರ್ಮುಲಾ. ಇದು ಮ್ಯಾಗ್ನಿಫಿಕೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. hi ಅಂದರೆ ಇಮೇಜ್ ಸೈಜ್ ಗೊತ್ತಿಲ್ಲ ನಮಗೆ, hi ಹಾಗೆ ಬರ್ಕೋಬೇಕು. /ho ಅಂದರೆ ಆಬ್ಜೆಕ್ಟ್ ಸೈಜ್ ಕೊಟ್ಟಿದ್ದಾರೆ 5.0 ಸೆಂಟಿಮೀಟರ್ ಅಂತೇಳಿ, ಹಾಗೆ 5 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. v ಗೊತ್ತಾಯ್ತು ನಮಗೆ 8.6 /20. ಇಲ್ಲೂ ಕೂಡ ನೋಡಿ ಸರ್ ಯಾಕೆ ಸರ್ ಇಲ್ಲಿ ಮೈನಸ್ ಬರ್ಕೊಂಡಿಲ್ಲ ಅಂತೇಳಿ, ಆ್ಯಕ್ಚುಲಿ ಫಾರ್ಮುಲಲ್ಲಿ ಮೈನಸ್ ಇರುತ್ತೆ, -v/u ಅಂತ ಇರುತ್ತೆ. ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನಾವು ಮೈನಸ್ ಬರ್ಕೊಂಡಿಲ್ಲ ಅಷ್ಟೇ, ಡಿಫ್ರೆನ್ಸು ಗೊತ್ತಿರಲಿ. ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, hi/ho = -v/u ಅಂತ ಬರುತ್ತೆ. ನೋಡ್ತಾ ಹೋಗ್ರಿ ಗೊತ್ತಾಗುತ್ತೆ. then hi = 2.2 ಸೆಂಟಿಮೀಟರ್. ಸಿಂಪ್ಲಿಫೈ ಮಾಡ್ತಾ ಹೋದರೆ 2.2 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಹೈಟ್ ಆಫ್ ದ ಇಮೇಜ್ ಈಸ್ 2.2 ಸೆಂಟಿಮೀಟರ್, ಸೈಜ್ ಆಫ್ ದ ಇಮೇಜ್ ಈಸ್ 2.2 ಸೆಂಟಿಮೀಟರ್. ಅಂದರೆ ಆಬ್ಜೆಕ್ಟ್ ಸೈಜು 5.0 ಸೆಂಟಿಮೀಟರ್ ಇದೆ, ಇಮೇಜ್ ಸೈಜು 2.2 ಸೆಂಟಿಮೀಟರ್ ಇದೆ. ಹಾಗಾಗಿ ಏನು ಹೇಳ್ಬೋದು ನಾವು, ಇದನ್ನು ನಾವು ಡಿಮಿನಿಷ್ಡ್ ಇಮೇಜ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಸೈಜು ಕಡಿಮೆ ಆಗಿದೆ, ಹಾಗಾಗಿ ಏನಂತ ಹೋಗ್ತೀವಿ, ಡಿಮಿನಿಷ್ಡ್ ಇಮೇಜ್ ಅಂತ ಹೇಳ್ತೀವಿ. ಆಗ ನೀವು ಬರೀಬೇಕಾಗುತ್ತೆ ಲಾಸ್ಟಿಗೆ, ದ ನೇಚರ್ ಆಫ್ ದ ಇಮೇಜ್ ಈಸ್ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಆ್ಯಂಡ್ ಡಿಮಿನಿಷ್ಡ್ ಅಂತೇಳಿ ಹೇಳ್ತಾ ಹೋಗ್ಬೇಕು. ಆ್ಯಂಡ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೇಕು. ಈ ರೀತಿ ನಾವು ಆ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ನೋಡಿ, ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ, ಎರಡೂ ಫಾರ್ಮುಲಾಗಳು ಭಾಳ ಇಂಪಾರ್ಟೆಂಟು. ಎರಡೂ ಫಾರ್ಮುಲಾಗಳ ಮೇಲೂ ಕೂಡ ನಮಗೆ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಕೂಡ ಇವನ್ನ ಏನು ಪ್ರಾಬ್ಲಮ್ಸ್ಗಳಿದಾವೋ ಎಲ್ಲವನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತಾ ಹೋಗೋಣ. ಫೈಂಡ್ ದ ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ ಆಫ್ ಪವರ್ ಈಸ್ -2.0 ಡಯಾಪ್ಚರ್. ಡಿ ಅಂತ ಹೇಳಿದ್ರೆ ಡಯಾಪ್ಚರ್, -2.0 ಡಿ ಅಂತ ಇದೆ. ಪವರ್ ಆಫ್ ಲೆನ್ಸ್ ಕೊಟ್ಟಿದ್ದಾರೆ, ಒಂದು ಲೆನ್ಸಿನ ಪವರು -2.0 ಡಯಾಪ್ಚರ್ ಇದೆ. ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ದಿಸ್? ಹಾಗಾದರೆ ಇದು ಎಂಥ ಲೆನ್ಸು, ಕಾನ್ಕೇವ ಕಾನ್ವೆಕ್ಸ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಇಲ್ಲಿ ಪವರ್ ಆಫ್ ಲೆನ್ಸ್ ಕೊಟ್ಟಿದ್ದಾರೆ. ಪವರ್ ಆಫ್ ಲೆನ್ಸ್ P = -2.0 ಡಯಾಪ್ಚರ್ ಅಂತ ಬರ್ಕೊಳ್ತೀರಾ. ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು, ಫೋಕಲ್ ಅಂತಲೇ ಕ್ಯಾಲ್ಕುಲೇಟ್ ಮಾಡಬೇಕು, ಸ್ಮಾಲ್ ಎಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಪವರ್ ಆಫ್ ಲೆನ್ಸ್ನ ಡೆಫಿನೇಷನ್ ಗೊತ್ತಿದೆ. ಪವರ್ ಆಫ್ ಲೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಹೇಳಿ. ಅದು ಫಾರ್ಮುಲಾ ಗೊತ್ತಾದರೆ P = 1/f ಅಂತ ಹೇಳ್ತಾ ಹೋಗ್ತೀವಿ. ಫಾರ್ಮುಲಾ P = 1/f ಆರ್ F = 1/p ಅಂತ ಆಗುತ್ತಾ. F = 1/p ಅಂತ ಬರ್ಕೊಳ್ಬೋದು. ಹಾಗಾಗಿ F = 1/p is -2.0 ಡಯಾಪ್ಚರ್. ಹಾಗೆ -2.0 ಅಂತ ಬರ್ಕೊಳ್ತೀವಿ. 1/2 ಆಯಿತು. 1/2 ಅಂದರೆ ನಿಮ್ಗೆ ಗೊತ್ತಿದೆ, 1/2 ಅಂದರೆ ಫ್ರ್ಯಾಕ್ಷನ್ನ ನಾವು ರೆಸಿಪ್ರೋಕಲ್ ಬರ್ಕೊಂಡ್ರೆ ಅಥವಾ ಡೆಸಿಮಲಿ ಬರೆದ್ರೆ 0.5 ಆಗುತ್ತೆ. ದೇರ್ಫೋರ್ -0.5 ಮೀಟರ್ ಆಗುತ್ತೆ. ಇಲ್ಲಿ ಡಯಾಪ್ಚರ್ ಅಂತಿರೋದ್ರಿಂದ ಅದನ್ನು ನಾವು ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಮೀಟರಲ್ಲೇ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಏನು ಡಯಾಪ್ಚರ್ ಅಂದರೆ ದಿಸ್ ಇಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ಹಾಗಾಗಿ ಅಲ್ಲಿ ಫೋಕಲ್ ಲೆಂತ್ ಎಷ್ಟಾಯಿತು, -0.5 ಮೀಟರ್ ಆಯಿತು. ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದ್ರಾ,
ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೋಕಲ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ, ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ದಿಸ್ ಅಂತ ಹೇಳಿದ್ದಾರೆ. ಅಂದರೆ ಇದು ಎಂಥ ಲೆನ್ಸ್ ಅಂತ ಕೇಳಿದ್ದಾರೆ. ನೆಗೆಟಿವ್ ಸೈನ್ ಇದೆ ನೋಡಿ, -2.0D ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಇಲ್ಲಿ ಮೈನಸ್ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ, ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಎ ಕಾನ್ಕೇವ್ ಲೆನ್ಸ್. ಮೈನಸ್ ಇತ್ತು ಅಂದರೆ ಪವರ್ ಆಫ್ ಲೆನ್ಸಲ್ಲಿ ಮಾತ್ರ ನಾನು ಅರ್ಥ ಮಾಡ್ಕೊಳ್ಳಿ. ಪವರ್ ಆಫ್ ಲೆನ್ಸಲ್ಲಿ ಮೈನಸ್ ಕೊಟ್ಟಿದ್ರೆ -2.0D, -3.0D, -4.0D ಅಂತ ಈ ಥರ ಕೊಟ್ಟಿದ್ದಾರೆ. ಅದು ಮೈನಸ್ ಏನು ಇಂಡಿಕೇಟ್ ಮಾಡ್ತಪ್ಪ ಅಂದರೆ ಕಾನ್ಕೇವ್ ಮಿರರ್ ಅಂತೇಳಿ ಅಥವಾ ಕಾನ್ಕೇವ್ ಲೆನ್ಸ್ ಅಂತೇಳಿ ಮೈನಸ್ಸು ಇಂಡಿಕೇಟ್ ಮಾಡುತ್ತೆ. ಅದೇ ಥರನೇ ಅಲ್ಲೇನಾದ್ರು ಪ್ಲಸ್ ಇದ್ದರೆ +2.0D ಅಥವಾ +4.0D ಅಂತ ಇದ್ದಿದ್ರೆ ಅದು ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಇಲ್ಲಿ ನೆಗೆಟಿವ್ ಸೈನ್ ಆಫ್ ಫೋಕಲ್ ಲೆಂತ್ ಮೀನ್ಸ್ ದಟ್ ದ ಲೆನ್ಸ್ ಈಸ್ ಕಾನ್ಕೇವ್ ಲೆನ್ಸ್. ಇದು ಗೊತ್ತಿರಲಿ ನೋಡಿ. ಎ ಡಾಕ್ಟರ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಎ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್ +1.50D. ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಈಸ್ ದ ಪ್ರಿಸ್ಕ್ರೈಬ್ಡ್ ಲೆನ್ಸ್ ಡೈವರ್ಜಿಂಗ್ ಆರ್ ಕಾನ್ವರ್ಜಿಂಗ್ ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅವರು ಒಂದು ಪವರ್ +1.5D ಪವರ್ ಇರ್ತಕ್ಕಂಥ ಲೆನ್ಸನ್ನು ಅವರು ಕೊಟ್ಟಿದ್ದಾರೆ. ಹಾಗಾದರೆ ಅದರ ಫೋಕಲ್ ಲೆಂತ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಜೊತೆಗೆ ಅದು ಕಾನ್ವರ್ಜಿಂಗ ಡೈವರ್ಜಿಂಗ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಗಿವನ್ ನೋಡ್ತಾ ಹೋಗ್ತೀರಾ. P = +1.5D ಅಂದರೆ ಡಯಾಪ್ಚರ್ ಅಂತೇಳಿ ಗೊತ್ತಿದೆ. ಪವರ್ ಆಫ್ ಲೆನ್ಸ್ ಕೊಟ್ಟಿದ್ದಾರೆ. F ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ನಿಮಗೆ ಗೊತ್ತಿರುವ ಹಾಗೆ F = 1/P ಅಂತ ಫಾರ್ಮುಲಾ ಇದೆ. ಆ್ಯಕ್ಚುಲಿ ಅದು P = 1/F ಅಂದರೆ ಪವರ್ ಆಫ್ ಲೆನ್ಸ್ ಈಸ್ ಡಿಪೆಂಡೆಡ್ ಆಸ್ ದ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಅಂತ ಹೇಳಿದ್ದೆ. ಅದೇ ಫಾರ್ಮುಲಾ ನಾನು F ಕ್ಯಾಲ್ಕುಲೇಟ್ ಮಾಡೋಕ್ಕೂ ಕೂಡ ಬಳಸ್ತಾ ಹೋಗ್ತೀವಿ. F = 1/P ವಿಚ್ ಈಸ್ = 1 + +1.5 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಏನು +1.5? ದಿಸ್ ಈಸ್ ದ ಪವರ್ ಆಫ್ ಲೆನ್ಸ್. ದೆನ್ 1 / 1.5 ಇಟ್ ಬಿಕಮ್ಸ್ 0.67 ಮೀಟರ್. ಅಂದರೆ 1.5ಇಂದ 1ಅನ್ನು ಡಿವೈಡ್ ಮಾಡಿ ನಿಮಗೆ 0.6757 ಮೀಟರ್ ಬರುತ್ತೆ. 0.67 meter is the focal length of the lens, corrective lens that was prescribed by a doctor. Therefore, as the power of lens is positive, here ನೋಡಿ the power of lens of the focal length positive ಇದೆ. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಪ್ಲಸ್ ಇದೆ ಅರ್ಥ ಏನು? ಇಟ್ ಈಸ್ ಎ ಕಾನ್ವರ್ಜಿಂಗ್ ಲೆನ್ಸ್. ಯಾಕೆ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಹೇಳಿದೆ? ಅವಲ್ಲೇ ನಾನು ಹೇಳಿದ್ದೆ, ಮೈನಸ್ ಇದ್ದರೆ ಕಾನ್ಕೇವು, ಪ್ಲಸ್ ಇದ್ದರೆ ಕಾನ್ವೆಕ್ಸ್ ಅಂತೇಳಿ. ಕಾನ್ಕೇವನ್ನು ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ, ಕಾನ್ವೆಕ್ಸನ್ನು ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಪ್ಲಸ್ ಬಂತು ಅಂದರೆ ಅರ್ಥ ಏನಿದು? ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅಂದರೆ ಇಟ್ ಈಸ್ ಎ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಗೊತ್ತಿರಬೇಕು. ಇಲ್ಲಿ ಡಿಫ್ರೆಂಟಾಗಿ ಸ್ವಲ್ಪ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಆ ರೀತಿ ಕ್ವಶನ್ ಯಾವುದೇ ರೀತಿ ಕೇಳಲಿ, ಮೆಥಡ್ ಮಾತ್ರ ಸೇಮು. ಅದೆಲ್ಲ ಗೊತ್ತಿದ್ದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಈ ಚಾಪ್ಟ್ರಲ್ಲಿ ನಾವು ಕಲಿತಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಹೋದರೆ ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಅಂತೇಳಿ ಈ ಒಂದು ಚಾಪ್ಟ್ರಲ್ಲಿ ಕೂಡ ನಾವು ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸು, ಅದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋಣ. ಈಗ ನಾನು ಲೈಟ್ ಚಾಪ್ಟ್ರಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನು ರಿವಿಷನ್ ಮಾಡಿದ್ಯೋ ಎಲ್ಲ ಕ್ವಶನ್ಸ್ಗೂ ಕೂಡ ನೀವು ಕಾನ್ಸಂಟ್ರೇಷನ್ ಮಾಡಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಕಲಿತಾ ಹೋಗ್ಬೇಕು. ಅವೆಲ್ಲ ಕ್ವಶನ್ಸ್ಗಳನ್ನು ಆದಷ್ಟು ಬೇಗ ಕಲಿತಾ ಹೋಗ್ರಿ ಅಂತ ಹೇಳ್ತಾ ಈಗ ನಾನು ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗ್ತಾ ಇದ್ದೀನಿ. ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಅಂತೇಳಿ ನೋಡಿ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ. Therefore, the diagram ಭಾಳ ಎಕ್ಸಾಮಿನೇಷನ್ ಇಂಪಾರ್ಟೆಂಟು. ಡ್ರಾ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್ ಅಂತ ಹೇಳ್ತಾ ಇರ್ತಾರೆ. 3 ಮಾರ್ಕ್ಸಿಗೆ ಕೇಳ್ತಾರೆ. ಡಯಾಗ್ರಾಮನ್ನು ಕೂಡ ಎಲ್ಲರೂ ಕೂಡ ಕಲಿಬೇಕು. ಹಾಗಾದ್ರೆ ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವ್ಯಾವಪ್ಪ ಅಂದರೆ ಕಾರ್ನಿಯಾ ಅಂತ ಬರುತ್ತೆ, ಐರಿಸ್, ಪ್ಯೂಪಿಲ್, ಲೆನ್ಸ್, ಸಿಲಿಯರಿ ಮಸಲ್ಸ್, ಅದಾದಮೇಲೆ ರೆಟಿನಾ ಆ್ಯಂಡ್ ಆಪ್ಟಿಕ್ ನರ್ವ್. ದೀಸ್ ಆರ್ ದ ಇಂಪಾರ್ಟೆಂಟ್ ಸೆಲ್ಸ್. ದ ಇಮೇಜ್ ಫಾರ್ಮ್ಡ್ ಇನ್ ದ ಹ್ಯೂಮನ್ ಐ ಈಸ್ ಆನ್ ದ ರೆಟಿನಾ. The image is formed at retina. ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. therefore it acts as a screen ಅಂತ ಹೇಳ್ಕೊಳ್ತೀವಿ. it having light sensitive cells. that light sensitive cells converts light signals into electrical signal. those electrical signals are transferred through the optic nerve to the brain. therefore this is a pupil. Pupil controls the amount of light entering into the human eye. ಲೈಟ್ ಯಾವ ರೀತಿ ಎಂಟ್ರಿ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಎಂಟ್ರಿ ಆಗ್ಬೇಕು ಅನ್ನೋದನ್ನು ಅಮೌಂಟನ್ನು ಮೆಜರ್ ಮಾಡ್ತಕ್ಕಂಥದ್ದು ಯಾವುದು? ಪ್ಯೂಪಿಲ್ಸ್. ಅದಾದಮೇಲೆ ಐರಿಸ್ ಏನು ಮಾಡ್ತಾರೆ? ಐರಿಸ್ ಇಟ್ ಈಸ್ ಕಂಟ್ರೋಲ್ ದ ಸೈಜ್ ಆಫ್ ದ ಪ್ಯೂಪಿಲ್ ಆ್ಯಂಡ್ ಲೆನ್ಸ್ ಐ ಲೆನ್ಸನ್ನು ಇದು ಕಂಟ್ರೋಲಿಂಗ್ ಮಾಡ್ತಾ ಹೋಗುತ್ತೆ. ಸಿಲಿಯರಿ ಮಸಲ್ಸ್ ಕಾಂಟ್ರಾಕ್ಷನ್ ಆರ್ ರಿಲ್ಯಾಕ್ಸೇಷನ್ ಆಫ್ ದಿ ಐ ಲೆನ್ಸನ್ನು ಮಾಡೋದಕ್ಕೋಸ್ಕರ ಇದು ಸಿಲಿಯರಿ ಮಸಲ್ಸ್ ಯೂಸ್ ಆಗ್ತಾ ಹೋಗುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಐ ಆ್ಯಂಡ್ ಪಾರ್ಟ್ಸ್. ಡಯಾಗ್ರಾಮು ಕೂಡ ಬರಬೇಕು, ಲೇಬಲ್ ಬರಬೇಕು. ವಾಟ್ ಈಸ್ ದ ನೇಚರ್ ಆಫ್ ದ ಇಮೇಜ್ ಇನ್ ಹ್ಯೂಮನ್ ಐ ಅಂತ ಹೇಳಿದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಅಂತ ಹೇಳ್ಬೇಕು. ಇಲ್ಲಿ
ಏನು ಇಮೇಜ್ ಫಾರ್ಮೇಷನ್ ಆಗುತ್ತಲ್ಲ ದಟ್ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲಿ. ದೇರ್ ಫೋರ್ ನೆಕ್ಸ್ಟ್ ನಾವು ಮುಂದೆ ಹೋಗ್ತಾ ಹೋಗೋಣ. ವಾಟ್ ಈಸ್ ದ ಪವರ್ ಆಫ್ ಅಕಾಮಡೇಷನ್ ಆಫ್ ದ ಐ? ಎಕ್ಸಾಮಿನೇಷನ್ ಕೇಳ್ತಾ ಇದ್ದಾರೆ. ಡಿಫೈನ್ ಪವರ್ ಆಫ್ ಅಕಾಮಡೇಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಪವರ್ ಆಫ್ ಅಕಾಮಡೇಷನ್? Therefore, the ability of the eye lens to see both near and distant object by adjusting its focal length is called the power of accommodation of the eye. ನಾವು ಕೆಲವು ಟೈಮು ದೂರದ ವಸ್ತುಗಳನ್ನು ವೀಕ್ಷಣೆ ಮಾಡ್ತಾ ಇರ್ತೀವಿ, ಜೊತೆಗೆ ನಮ್ಮ ಹತ್ರನೇ ಏನು ನಡೀತಾ ಇದೆ ಅಂತಲೂ ಕೂಡ ನೋಡ್ತಾ ಹೋಗ್ತೀವಿ. ಎರಡೂ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಎರಡೂ ಏಕಕಾಲದಲ್ಲಿ ಆಗ್ತಕ್ಕಂಥದ್ದು. ಅಂಥ ಒಂದು ಕೆಪಾಸಿಟಿ ನಮ್ಮ ಹ್ಯೂಮನ್ ಐಗೆ ಇದೆ. ಅದು ಯಾವುದರಿಂದ? ಡ್ಯೂ ಟು ಪವರ್ ಆಫ್ ಅಕಾಮಡೇಷನ್ ಬೈ ಅಡ್ಜಸ್ಟಿಂಗ್ ಇಟ್ಸ್ ಫೋಕಲ್ ಲೆಂತ್. ಆ ಫೋಕಲ್ ಲೆಂತನ್ನು ಅಡ್ಜಸ್ಟಿಂಗ್ ಮಾಡೋ ಒಂದು ಎಬಿಲಿಟಿ ನಮ್ಮ ಒಂದು ಹ್ಯೂಮನ್ ಐಗೆ ಇರೋದ್ರಿಂದ ಅದನ್ನು ಪವರ್ ಆಫ್ ಅಕಾಮಡೇಷನ್ ಅಂತ ಇದು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತಾ ಹೋಗ್ತೀವಿ. ದೇರ್ಫೋರ್ ನೀವು ಡೆಫಿನೇಷನ್ ಹೇಳಿದ್ರೆ ಸಿಂಪಲಾಗಿ ಹೇಳ್ಬೇಕು. ದ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಈಸ್ ಕಾಲ್ಡ್ ಪವರ್ ಆಫ್ ಅಕಾಮಡೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ, ವಾಟ್ ಈಸ್ ದ ನಿಯರ್ ಪಾಯಿಂಟ್ ಆ್ಯಂಡ್ ಫಾರ್ ಪಾಯಿಂಟ್ ಆಫ್ ಹ್ಯೂಮನ್ ಐ ಅಂತ ಹೇಳ್ತಾ ಹೋಗ್ತೀವಿ. ನಿಯರ್ ಪಾಯಿಂಟ್ ಈಸ್ 25 ಸೆಂಟಿಮೀಟರ್ ಗೊತ್ತಿರಬೇಕು. ಫಾರ್ ಪಾಯಿಂಟ್ ಈಸ್ ಇನ್ಫಿನಿಟಿ. ಅಂದರೆ ನಿಯರ್ ಪಾಯಿಂಟ್ ಅಂದರೆ ಏನು? ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ದ ಐ ಕ್ಯಾನ್ ಸಿ ಆಬ್ಜೆಕ್ಟ್ ಕ್ಲಿಯರ್ಲಿ ಈಸ್ ಕಾಲ್ಡ್ ದ ನಿಯರ್ ಪಾಯಿಂಟ್ ಆಫ್ ದ ವಿಷನ್. ಅಂದರೆ ನಾವು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಬೇಕಪ್ಪ ಅಂದರೆ ಅದು ನಮ್ಮ ಕಣ್ಣಿಂದ ಮಿನಿಮಮ್ 25 ಸೆಂಟಿಮೀಟರ್ ದೂರದಲ್ಲಿರಬೇಕು. ಅದಕ್ಕಿಂತ ಜಾಸ್ತಿನೇ ಇರಬಾರ್ದು, ಅದಕ್ಕಿಂತ ಕಡಿಮೆನೂ ಇರಬಾರ್ದು. ದಟ್ ಈಸ್ ನಿಯರ್ ಪಾಯಿಂಟ್, ದಟ್ ಈಸ್ 25 ಸೆಂಟಿಮೀಟರ್. And next, far point means the farthest distance up to which the eye can see object clearly, called the far point of the human eye. ಅಂದರೆ ದೂರದ ವಸ್ತುಗಳು, ದೂರದ ಒಂದು ಬೋರ್ಡ್ ಮೇಲೆ ಇರ್ತಕ್ಕಂಥ ಅಕ್ಷರಗಳನ್ನು ನೀವು ಓದುವ ಸಾಮರ್ಥ್ಯ ಇದು. ಅಂದರೆ ಎಷ್ಟು ದೂರದವರೆಗಿನ ವಸ್ತುಗಳನ್ನು ನೀವು ನೋಡ್ತಾ ಇರ್ತೀರ ಗುರುತಿಸೋ ಒಂದು ಸಾಮರ್ಥ್ಯ ಇರುತ್ತೋ ಅದನ್ನು ನಾವು ಫಾರ್ ಪಾಯಿಂಟ್ ಅಂತ ಹೇಳ್ತೀವಿ. ಇನ್ನು ಜನರಲಾಗಿ ಹೇಳಿದರೆ ದ ಫಾರ್ ಪಾಯಿಂಟ್ ಆಫ್ ಹ್ಯೂಮನ್ ಐ ಈಸ್ ಇನ್ಫಿನಿಟಿ ಅಂತೇಳಿ ಕರಿತಾವೆ. ಇಷ್ಟು ಮೀಟರ್, ಇಷ್ಟು ಕಿಲೋಮೀಟರ್ ಅಂತ ಏನು ಹೇಳಲ್ಲ ನಾವು, ಅದನ್ನು ನಾವು ಹೇಳ್ತೀವಿ ಇನ್ಫಿನಿಟಿ ಅಂತೇಳಿ ಕರಿತಾ ಹೋಗ್ತೀವಿ. ದೇರ್ಫೋರ್ ಗೊತ್ತಿರಲಿ, 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ನಿಯರ್ ಪಾಯಿಂಟ್ ಈಸ್ 25 ಸೆಂಟಿಮೀಟರ್, ಫಾರ್ ಪಾಯಿಂಟ್ ಈಸ್ ಇನ್ಫಿನಿಟಿ ಅಂತೇಳಿ ಗೊತ್ತಿರಬೇಕು. ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ ವಾಟ್ ಈಸ್ ಅಥವಾ ಡಿಫೈನ್ ಪವರ್ ಆಫ್ ಅಕಾಮಡೇಷನ್. ರೈಟ್ ನಿಯರ್ ಪಾಯಿಂಟ್ ಆ್ಯಂಡ್ ಫಾರ್ ಪಾಯಿಂಟ್ ಆಫ್ ಹ್ಯೂಮನ್ ಐ ಎರಡೂ ಸೇರಿ ಒಂದೇ ಕ್ವಶನ್ ಕೇಳ್ಬೋದು 2 ಮಾರ್ಕ್ಸಿಗೆ. ಹಾಗಾಗಿ ಇವೆಲ್ಲ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ನು. ಈಗ ಹ್ಯೂಮನ್ ಐ ಹ್ಯಾವಿಂಗ್ 3 ಡಿಫೆಕ್ಟ್ಸ್. The human eye having 3 type of defects, that is, one is myopia, nearsightedness, and second one is hypermetropia, farsightedness, and third one is presbyopia. ನಾನು ಹೇಳಿದ್ದೀನಿ ನಿಮಗೆ, ನಾನು ಯೂಟ್ಯೂಬಲ್ಲಿ ಈಗ ನಾನು ರಿವಿಷನ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮಾತ್ರ ರಿವಿಷನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಇಲ್ಲಿ ಸರ್ ಕ್ವಶನೇ ಇಲ್ಲ ಸರ್, ಇದು ಯಾಕೆ ಸರ್ ರಿವಿಷನ್ ಮಾಡ್ತೀರಾ ಅಂತ ನೀವು ಕೇಳ್ಕೋಬೇಡಿ. ಇದು ಇಂಪಾರ್ಟೆಂಟು, ಇದು ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಮಯೋಫಿಯಾ, ಹೌ ಟು ಕರೆಕ್ಟ್ ಇಟ್, ಡ್ರಾ ದ ರೇ ಡಯಾಗ್ರಾಮ್, ಈ ರೀತಿ ಕೇಳ್ತಾ ಇರ್ತಾರೆ. ವಿಚ್ ಟೈಪ್ ಆಫ್ ಲೆನ್ಸ್ ಯು ಆರ್ ಯೂಸ್ಡ್ ಟು ಕರೆಕ್ಟ್ ದ ಮಯೋಫಿಯಾ ಅಂತೇಳಿ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ ಇವೆರಡೂ ಕೂಡ ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಮಯೋಫಿಯಾ ಅಂದರೆ ಏನು ಅಥವಾ ನಿಯರ್ ಸೈಟೆಡ್ನೆಸ್ ಅಂದರೆ ಏನು? ಇದನ್ನು ನಾವು ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೀವಿ. ಅಂದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ. ಅಂತಹ ಒಂದು ದೋಷ ಇರ್ತಕ್ಕಂಥ ಕಣ್ಣಿಗೆ ನಿಯರ್ ಸೈಟೆಡ್ನೆಸ್ ಅಥವಾ ಮಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ಏನು ಮಯೋಫಿಯಾ ಅಂದರೆ? ಮಯೋಫಿಯಾ ಈಸ್ ಎ ಡಿಫೆಕ್ಟ್ ಆಫ್ ವಿಷನ್ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ. ದಿಸ್ ಈಸ್ ಕಾಲ್ಡ್ ಆಸ್ ಮಯೋಫಿಯಾ. ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದು ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿ ಕಾಣ್ತಾ ಇದ್ದರೆ ಅಂತಹ ವ್ಯಕ್ತಿಯ ಕಣ್ಣಿಗೆ ಮಯೋಫಿಯಾ ಇದೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಅಂಥ ಒಂದು ಕಾಯಿಲೆನ ಮಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ಯಾಕೆ ಈ ಒಂದು ಡಿಫೆಕ್ಟ್ ಬರುತ್ತೆ? ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಮಯೋಫಿಯಾ ಅದು ಡಿಫೆಕ್ಟ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಇನ್ಕ್ರೀಸ್ ಇನ್ ಕರ್ವೇಚರ್ ಆಫ್ ದ ಐಲೆನ್ಸ್. ಐಲೆನ್ಸಿನ ಕರ್ವೇಚರ್ ಇನ್ಕ್ರೀಸ್ ಆಗಿದ್ದರೆ ಮಯೋಫಿಯಾ ಡಿಫೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಐಬಾಲ್ನ ಲೆಂತು ಕೂಡ ಏನಾದರೂ ಇನ್ಕ್ರೀಸ್ ಆದರೆ ನಮಗೆ ಮಯೋಫಿಯಾ ಡಿಫೆಕ್ಟ್ ಆಗ್ತಾ ಹೋಗುತ್ತೆ. ಹೌ ಟು ಕರೆಕ್ಟ್ ದಿಸ್ ಮಯೋಫಿಯಾ? ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ದ ಕರೆಕ್ಷನ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಸೂಟಬಲ್ ಕಾನ್ಕೇವ್ ಲೆನ್ಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಇದು ಗೊತ್ತಿರಬೇಕು. ರೇ ಡಯಾಗ್ರಾಮ್ ನೋಡಿ, ಮಯೋಫಿಯಾ ಪ್ರಾಬ್ಲಮ್ ಇದ್ದರೆ ಈ ರೀತಿ ಇಮೇಜು ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇನ್ ದ ಮಯೋಫಿಯಾ ದ ಇಮೇಜ್ ಇಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ? ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತಾರೆ. ಆವಾಗ ಅದು ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಿ ರೆಟಿನಾದಲ್ಲೇ ಇಮೇಜ್ ಫಾರ್ಮೇಷನ್ ಆಗುವಾಗೆ ಮಾಡುತ್ತೆ. ಆವಾಗ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡಿದಾಗ ಇಮೇಜ್ ಫಾರ್ಮೇಷನ್ನು ರೆಟಿನಾದ ಮುಂಭಾಗದಲ್ಲಿ ಆಗ್ತಾ ಇರುತ್ತೆ.
ಅದೇ ನಾವು ಮಿರರನ್ನು ಅಥವಾ ಕಾನ್ಕೇವ್ ಮಿರರನ್ನು ಯೂಸ್ ಮಾಡಿದ್ದೆ ಆದರೆ ಅದೇ ಇಮೇಜ್ ಫಾರ್ಮೇಷನ್ ರೆಟಿನಾದ ಮೇಲೆ ಹೋಗಿ ಬೀಳುತ್ತೆ. ಹಾಗಾಗಿ ಕನ್ನಡಕಗಳನ್ನು ನಾವು ಬಳಕೆ ಮಾಡ್ತಾ ಹೋಗ್ತೀವಿ. ರೆಟಿನಾದಲ್ಲಿ ಇಮೇಜ್ ಬಿದ್ದರೆ ಮಾತ್ರ ನಾವು ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ, ರೆಕಗ್ನೈಸ್ ಮಾಡೋಕ್ಕೆ ಸಾಧ್ಯ, ಅಕ್ಷರಗಳನ್ನು ಗುರುತಿಸೋಕ್ಕೆ ಸಾಧ್ಯ. ಯಾಕಪ್ಪ ಅಂದರೆ ಇಲ್ಲಿ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ ಯಾವುದರಲ್ಲಿ, ರೆಟಿನಾದಲ್ಲಿ. ಆ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಏನು ಮಾಡುತ್ತೆ, ಈ ಲೈಟ್ ಸಿಗ್ನಲ್ಸನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸಾಗಿ ಕನ್ವರ್ಟ್ ಮಾಡಿ ಬ್ರೈನಿಗೆ ಆಪ್ಟಿಕ್ ನರ್ವಸ್ ಮುಖಾಂತರ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾಗಿ ಅವೆಲ್ಲ ಪ್ರೊಸೆಸ್ ಆಗಬೇಕಪ್ಪ ಅಂದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಬೇಕು, ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗಬೇಕು. ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗಲಿಲ್ಲ ಅಂದರೆ ಅದು ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಯ್ತಪ್ಪ ಅಂದರೆ ನಮಗೆ ಸ್ಪಷ್ಟವಾಗಿ ಗುರುತಿಸೋಕ್ಕಾಗಲ್ಲ. ಅದು ನಾವು ಮಯೋಫಿಯಾ ಅಂತ ಹೇಳ್ತೀವಿ. ಅದನ್ನು ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗುವಾಗ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಕಾನ್ಕೇವ್ ಮಿರರನ್ನು ಅಥವಾ ಲೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ಮಯೋಫಿಯಾ ಅಥವಾ ನಿಯರ್ ಸೈಟೆಡ್ನೆಸ್. ಆ್ಯಂಡ್ ಸೆಕೆಂಡ್ ಒನ್ ನೋಡಿ, ಹೈಪರ್ಮೆಟ್ರೋಫಿಯಾ ಆರ್ ಫಾರ್ ಸೈಟೆಡ್ನೆಸ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಈಸ್ ಹೈಪರ್ಮೆಟ್ರೋಫಿಯಾ ಆರ್ ಫಾರ್ ಸೈಟೆಡ್ನೆಸ್? Hypermetropia is a defect of vision in which a person can see distant object clearly but cannot see nearby object clearly. A person can see distant object clearly but cannot see nearby object clearly. That is called as hypermetropia or farsightedness. ಅಂದರೆ ದೂರದೃಷ್ಟಿ ದೋಷ. ಅಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದು ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತಾ ಇದ್ರೆ, ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂದರೆ ಅಂತಹ ಒಂದು ತೊಂದರೆನ ನಾವು ಹೈಪರ್ಮೆಟ್ರೋಫಿಯಾ, ದೂರದೃಷ್ಟಿ ದೋಷ ಅಥವಾ ಫಾರ್ ಸೈಟೆಡ್ನೆಸ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಹೈಪರ್ಮೆಟ್ರೋಫಿಯಾ ಅಂದರೂ ಒಂದೇ, ಫಾರ್ ಸೈಟೆಡ್ನೆಸ್ ಅಂದರೂ ಕೂಡ ಒಂದೇ. ಅದೇ ರೀತಿ ಮಯೋಫಿಯಾ ಅಂದರೆ ನಿಯರ್ ಸೈಟೆಡ್ನೆಸ್ ಅಥವಾ ಅದನ್ನ ಶಾರ್ಟ್ ಸೈಟೆಡ್ನೆಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ವಾಟ್ ಈಸ್ ದ ರೀಸನ್ ಫಾರ್ ದ ಹೈಪರ್ಮೆಟ್ರೋಫಿಯಾ? ದ ಡಿಕ್ರೀಸ್ ಇನ್ ದ ಕರ್ವೇಚರ್ ಆಫ್ ದ ಐ ಲೆನ್ಸ್ನ ಕರ್ವೇಚರ್ ಡಿಕ್ರೀಸ್ ಆದರೆ ಅಲ್ಲಿ ಹೈಪರ್ಮೆಟ್ರೋಫಿಯಾ ಪ್ರಾಬ್ಲಮ್ ಬರುತ್ತೆ. ಇನ್ಕ್ರೀಸ್ ಆದರೆ ಮಯೋಫಿಯಾ ಪ್ರಾಬ್ಲಮ್ ಬರುತ್ತೆ. ಡಿಕ್ರೀಸ್ ಆದರೆ ಹೈಪರ್ಮೆಟ್ರೋಫಿಯಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಐ ಲೆನ್ಸು ನಾರ್ಮಲ್ ಆಗಿರಬೇಕು, ಇನ್ಕ್ರೀಸು ಆಗಬಾರ್ದು, ಡಿಕ್ರೀಸು ಆಗಬಾರ್ದು. ನಮ್ಮ ಕಣ್ಣಿಗೆ ಎಷ್ಟು ಬೇಕೋ ಎಷ್ಟಿರಬೇಕೋ ಅಷ್ಟು, ಒಂದು ಆರೋಗ್ಯವಂತ ವ್ಯಕ್ತಿಗೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಡಿಕ್ರೀಸ್ ಇನ್ ದ ಲೆಂತ್ ಆಫ್ ದ ಐಬಾಲ್ನ ಲೆಂತು ಡಿಕ್ರೀಸ್ ಆಗೋದ್ರ ಮೂಲಕ ಕೂಡ ಹೈಪರ್ಮೆಟ್ರೋಫಿಯಾ ಪ್ರಾಬ್ಲಮ್ ಬರುತ್ತೆ. ಹಾಗೆ ಹೌ ಟು ಕರೆಕ್ಟ್ ದಿಸ್, ವಾಟ್ ಈಸ್ ದ ಡಿಫೆಕ್ಟ್ ಅಥವಾ ವಾಟ್ ಈಸ್ ದ ಮೇನ್ ಡಿಫೆಕ್ಟ್ ಆಫ್ ಹೈಪರ್ಮೆಟ್ರೋಫಿಯಾ ಅಂತ ಹೇಳಿದ್ರೆ, ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೋಡಿ, ಇಲ್ಲಿ ಯಾವುದೇ ರೀತಿಯ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇಲ್ಲ. ಹಾಗಾಗಿ ಈ ಸಿಗ್ನಲ್ಸನ್ನು ಪ್ರೊಸೆಸಿಂಗ್ ಮಾಡೋದಾಗಲಿ ಅದನ್ನ ಕನ್ವರ್ಟ್ ಮಾಡೋದಾಗಲಿ ಆಗಲ್ಲ. ಆ ಒಂದು ರೀಸನ್ನಿಂದನೇ ನಮಗೆ ಅವು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ. ಅದೇ ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದ್ದರೆ ಅಲ್ಲಿ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇದ್ದು ಅವು ಲೈಟ್ ಸಿಗ್ನಲಿಂದ ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಮಾಡಿ ಆಪ್ಟಿಕ್ ನರ್ವ್ಸ್ ಮುಖಾಂತರ ಬ್ರೈನಿಗೆ ಕಳಿಸ್ತಾ ಇದ್ವು. ಬ್ರೈನು ಇಂಥ ಕಲರು ಇಂಥ ವ್ಯಕ್ತಿ ಅಂತ ಗುರುತಿಸ್ತಾ ಇದ್ವು. ಇಂಥ ಅಕ್ಷರ, ಇಂಥ ಕಲರ್, ಇಷ್ಟು ಅಕ್ಷರ ಇದೆ, ಈ ರೀತಿಯೆಲ್ಲ ಗುರುತು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಅದೆಲ್ಲ ಆಗಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಇಮೇಜ್ ಏನಾಗಿದೆ, ರೆಟಿನಾದ ಹಿಂಭಾಗದಲ್ಲಿ, ಇಮೇಜ್ ಇಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾ. ಸೊ ಟು ಅವಾಯ್ಡ್ ದಿಸ್ ಡಿಫೆಕ್ಟ್ ಯು ಬಿ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ತುಂಬ ಹಿಂದೆ ಹೋಗಿ ಇಮೇಜ್ ಫಾರ್ಮೇಷನ್ ಆಗ್ತಾ ಇತ್ತಲ್ಲ, ಅದನ್ನು ಸ್ವಲ್ಪ ಬೇಗ ಇಮೇಜ್ ಫಾರ್ಮೇಷನ್ ಆಗಿ ಮಾಡುತ್ತೆ. ಅವಾಗ ಅದು ರೆಟಿನಾದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅವಾಗ ಅದನ್ನ ಪ್ರೊಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಮಯೋಫಿಯಾ ಪ್ರಾಬ್ಲಮನ್ನು ಅಥವಾ ಡಿಫೆಕ್ಟನ್ನು ಕರೆಕ್ಷನ್ ಮಾಡೋಕ್ಕೆ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡಿದರೆ, ಹೈಪರ್ಮೆಟ್ರೋಫಿಯಾ ಡಿಫೆಕ್ಟನ್ನು ನಾವು ಕರೆಕ್ಷನ್ ಮಾಡೋಕ್ಕೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಹೈಪರ್ಮೆಟ್ರೋಫಿಯಾ ಅಥವಾ ಫಾರ್ ಸೈಟೆಡ್ನೆಸ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಅದರ ಒಂದು ಇಂಪಾರ್ಟೆಂಟ್ ಟಾಪಿಕ್ ಈಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ನಿಮ್ಗೆ ಗೊತ್ತಿರುವ ಹಾಗೆ ಲೈಟ್ ಹ್ಯಾವಿಂಗ್ ಸಮ್ ಪ್ರಾಪರ್ಟೀಸ್, ದಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಇಂಟರ್ಫರೆನ್ಸ್ ಆಫ್ ಲೈಟ್, ಈ ರೀತಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಬರ್ತಾ ಹೋಗುತ್ತೆ. ಆಲ್ರೆಡಿ ನಿಮಗೆ ಫಸ್ಟ್ ಲೈಟ್ ಚಾಪ್ಟ್ರಲ್ಲಿ ನೀವು ರಿಫ್ಲೆಕ್ಷನ್ ಆಫ್ ಲೈಟು ಮತ್ತು ರಿಫ್ರಾಕ್ಷನ್ ಆಫ್ ಲೈಟ್ ಎರಡನ್ನೂ ಕಲ್ತಿದ್ದೀರ. ಇಲ್ಲಿ ನಾವು ಡಿಸ್ಪರ್ಷನ್ ಆಫ್ ಲೈಟು ಮತ್ತು ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಗೊತ್ತಿದೆ. ಎ ವೈಟ್ ಲೈಟ್ ಈಸ್ ಸ್ಪ್ಲಿಟ್ಟಿಂಗ್ ಇಂಟು 7 ಕಾನ್ಸ್ಟೆಂಟ್ಸ್ ಕಲರ್ಸ್, that is called as dispersion of light, ಅಥವಾ the phenomenon of splitting up of white light into 7 constituent colors is called as dispersion of light ಅಂತ ಓದಿರ್ತೀರಾ. ಅದೇ ರೀತಿಯಾಗಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ಸ್ಕ್ಯಾಟ್ರಿಂಗ್ ಅಂದರೆ ಚೆದುರುವುದು ಬೆಳಕಿನ. ದ ಲೈಟ್ beam of light passes through a colloidal solution. The path of light becomes visible due to the scattering of light by the colloidal particles. ದಿಸ್ ಈಸ್ ನೋನ್ ಆಸ್ ಟಿಂಡಾಲ್ ಎಫೆಕ್ಟ್. ನಾನೀಗ ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದೀನಿ.
ಟಿಂಡಾಲ್ ಎಫೆಕ್ಟ್ ಅಂದರೆ ಅದು ಆಗ್ತಕ್ಕಂಥದ್ದು ಕೊಲಾಯ್ಡಲ್ ಸೊಲ್ಯೂಷನ್ಸಲ್ಲಿ. ಕೊಲಾಯ್ಡಲ್ ಸೊಲ್ಯೂಷನ್ಸ್ ಮೀನ್ಸ್ ಇಟ್ ಈಸ್ ಎ ಮಿಕ್ಸರ್ ಆಫ್ ಹೋಮೋಜಿನಿಯಸ್ ಮಿಕ್ಸರ್ ಅಂತ ಕೊಡೋದು, ಹೆಟ್ರೋಜಿನಿಯಸ್ ಮಿಕ್ಸರ್ ಅಂತ ಹೇಳ್ತಾರೆ. ಅಂದರೆ 2 or more ಸಬ್ಸ್ಟೆನ್ಸಸ್ ಅಲ್ಲಿ ಕಂಬೈನ್ ಆಗಿರ್ತವೆ, ಅದನ್ನು ನಾವು ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ವೆನ್ ಎ ಬೀಮ್ ಆಫ್ ಲೈಟ್ ಪಾಸಸ್ ಥ್ರೂ ಎ ಕೊಲಾಯ್ಡಲ್ ಸೊಲ್ಯೂಷನ್ ದ ಪಾತ್ ಆಫ್ ಲೈಟ್ ಬಿಕಮ್ಸ್ ವಿಸಿಬಲ್. ಆ ಬೆಳಕಿನ ಕಿರಣ ಯಾವ ರೀತಿ ಪಾಸ್ ಆಗ್ತಿದೆ ಅಂತ ನಿಮ್ಗೆ ಕಣ್ಣಿಗೆ ಕಾಣುತ್ತೆ. ನೋಡಿ, ನೀವು ನೋಡಿರ್ಬೋದು ಮನೆಗಳಲ್ಲಿ ಮೊದಲೆಲ್ಲ ಕರಿಹಂಚಿನ ಮನೆಗಳಲ್ಲಿ ಹಂಚು ಯಾವುದಾದ್ರು ಒಂದು ಒಡೆದೋಗಿದ್ರೆ ಅದ್ರ ಮೂಲಕ ಬೆಳಕಿನ ಕಿರಣ ಬೀಳೋದನ್ನು ನೀವು ನೋಡಬಹುದಿತ್ತು. ಅದ್ರ ಜೊತೆಗೆ ಅಲ್ಲಿ ಧೂಳಿನ ಕಣಗಳೆಲ್ಲ ಕಾಣ್ತಾ ಇದ್ವು. ಅದು ಡ್ಯೂ ಟು ಟಿಂಡಾಲ್ ಎಫೆಕ್ಟ್. ಅಲ್ಲಿ ಗಾಳಿ, ಧೂಳು, ಹೊಗೆ ಈ ರೀತಿ ಬೇರೆ ಬೇರೆ ಮಿಕ್ಸರ್ಗಳು ಸೇರಿಕೊಂಡು ಅಲ್ಲೊಂದು ಹೆಟ್ರೋಜಿನಿಯಸ್ ಮಿಕ್ಸರ್ ಆಗಿರುತ್ತೆ, ಕೊಲಾಯ್ಡಲ್ ಸೊಲ್ಯೂಷನ್ಸ್ ಆಗಿರುತ್ತೆ. ಅಂಥ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ಸಲ್ಲಿ ಬೆಳಕಿನ ಕಿರಣ ಬಿತ್ತು ಅಂದರೆ ಅದು ವಿಸಿಬಲ್ ಆಗುತ್ತೆ, ಅದರಲ್ಲಿ ಕಣ್ಣಿಗೆ ಕಾಣುತ್ತೆ. ಅದನ್ನು ನಾವೆಂತ ಕರಿತೀವಿ? ಟಿಂಡಾಲ್ ಎಫೆಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ವೆನ್ ಎ ಬೀಮ್ ಆಫ್ ಲೈಟ್ ಪಾಸಸ್ ಥ್ರೂ ಎ ಕೊಲಾಯ್ಡಲ್ ಸೊಲ್ಯೂಷನ್ ದ ಪಾತ್ ಆಫ್ ಲೈಟ್ ಬಿಕಮ್ಸ್ ವಿಸಿಬಲ್ ಡ್ಯೂ ಟು ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ದಿಸ್ ಈಸ್ ನೋನ್ ಆಸ್ ಟಿಂಡಾಲ್ ಎಫೆಕ್ಟ್. ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ರೀತಿ ಲೈಟ್ ಪಾತ್ ಆಫ್ ಲೈಟ್ ಯಾವ ರೀತಿ ಕಾಣುತ್ತೆ. ಇಲ್ಲಿ ನಾವು ಬೀಕರ್ಗಳಲ್ಲಿ, ಟೆಸ್ಟ್ ಟ್ಯೂಬ್ಗಳಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ಗಳನ್ನ ಯೂಸ್ ಮಾಡಿದ್ದೀವಿ. ಆ ಒಂದು ಸೋರ್ಸಿಂದ ಲೈಟನ್ನು ಬಿಟ್ಟಾಗ ಅವುಗಳ ಪಾತ್ ನಮಗೆ ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ, ಬೀಕರಲ್ಲಿ ಕೂಡ ಇಲ್ಲಿ ಸೊಲ್ಯೂಷನ್ಸ್ ತೊಗೊಂಡಿದ್ದೀವಿ. ಒಂದಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್, ಇನ್ನೊಂದು ನಾನ್ ಕೊಲಾಯ್ಡಲ್ ಸೊಲ್ಯೂಷನ್ ತೊಗೊಂಡೋದ್ರೆ ನೋಡಿ, ಇದರಲ್ಲಿ ವಿಸಿಬಲ್ ಆಫ್ ಲೈಟ್ ಕಾಣ್ತಾ ಇದೆ ನಿಮಗೆ, ಇಲ್ಲಿ ಕಾಣಲ್ಲ. ಇದು ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಈ ರೀತಿ ಇದರಲ್ಲಿ ಧೂಳಿನ ಕಣಗಳೆಲ್ಲ ಕಾಣ್ತಾ ಇರ್ತವೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ಕಾಡಿನಲ್ಲಿ, ದಟ್ಟವಾದ ಅರಣ್ಯದಲ್ಲಿ ಆ ಒಂದು ಎಲೆಗಳ ಮಧ್ಯದಲ್ಲಿ ಬಿದ್ದಂಥ ಬೆಳಕಿನ ಕಿರಣ ಯಾವ ರೀತಿ ಬೀಳ್ತಾ ಇದೆ, ಯಾವ ರೀತಿ ಕಾಣ್ತಾ ಇದೆ ನೋಡಿ. ಇದು ಕಾಣೋಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಇರುತ್ತೆ. ಅಂದರೆ ಗಾಳಿ ಇರುತ್ತೆ, ಧೂಳಿನ ಕಣಗಳಿರ್ತವೆ, ಮಂಜು ಬಿದ್ದಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಈ ರೀತಿ ಭಾಳಷ್ಟು ಸಬ್ಸ್ಟೆನ್ಸ್ಗಳು ಸೇರಿ ಅದನ್ನು ಕೊಲಾಯ್ಡಲ್ ಸೊಲ್ಯೂಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಇಂತಹ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ಸಲ್ಲಿ ಬಿದ್ದಂಥ ಬೆಳಕಿನ ಕಿರಣ ನಮಗೆ ಗೋಚರವಾಗುತ್ತೆ. ಅದು ಯಾವ ರೀತಿ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅನ್ನೋದು ಕೂಡ ಕಣ್ಣಿಗೆ ಕಾಣುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಟಿಂಡಾಲ್ ಎಫೆಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ವೈ ಡು ಸ್ಟಾರ್ಸ್ ಟ್ವಿಂಕಲ್? ನಕ್ಷತ್ರಗಳು ಏಕೆ ಮಿನುಗುತ್ತವೆ ಅಂತೇಳಿ. ಆಲ್ರೆಡಿ ನೋ ದಟ್ ಸ್ಟಾರ್ ಈಸ್ ಎ luminous body, it having own light, it is capable of emits light by its own. Therefore stars twinkling due to atmospheric refraction of starlight. ಹಾಗಾಗಿ ಸ್ಟಾರ್ಲೈಟ್ ಇದೆ ಅಂತ ಗೊತ್ತಾಯಿತು. ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಅಂದರೆ ಅರ್ತ್ ಹ್ಯಾವಿಂಗ್ ಇಟ್ಸ್ ಓನ್ ಅಟ್ಮಾಸ್ಫಿಯರ್, ಭೂಮಿಗೆ ತನ್ನದೇ ಆದಂಥ ಒಂದು ಅಟ್ಮಾಸ್ಫಿಯರ್ ಇದೆ. ವೆನ್ ಸ್ಟಾರ್ಲೈಟ್ ಈಸ್ ಎಂಟರಿಂಗ್ ಟು ದ ಅರ್ತ್ ಅಟ್ಮಾಸ್ಫಿಯರ್, ಅದು ಇಟ್ ಈಸ್ ಫಾರ್ ಫ್ರಮ್ ದ ಅರ್ತ್, ಭಾಳಷ್ಟು ದೂರದಲ್ಲಿದೆ. ಅದು ಏನಾದರೂ ಲೈಟ್ ರೇ, ಸ್ಟಾರ್ ಲೈಟ್ ಈಸ್ ಎಂಟರಿಂಗ್ ಇನ್ ಟು ದ ಅರ್ತ್ ಅಟ್ಮಾಸ್ಫಿಯರ್, ಇಟ್ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್. ವೆನ್ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ದ ಅಪರೆಂಟ್ ಪೊಸಿಷನ್ ಆಫ್ ದ ಸ್ಟಾರ್ ಈಸ್ ಚೇಂಜಸ್. ಡ್ಯೂ ಟು ದಿಸ್ ದ ಸ್ಟಾರ್ಸ್ ಆರ್ ಟ್ವಿಂಕಲಿಂಗ್. ನಮಗೆ ಅದು ಏನು ಒರಿಜಿನಲ್ ಆಗಿರ್ತಕ್ಕಂಥ ಪೊಸಿಷನ್ ಏನಿದೆಯೋ ಆ ಒಂದು ಪೊಸಿಷನ್ ಬಿಟ್ಟು ನಮಗೆ ಸ್ವಲ್ಪ ದೂರದಲ್ಲಿ ಪೊಸಿಷನ್ ಕಾಣ್ತಾ ಇರುತ್ತೆ. ಈ ಒಂದು ಪ್ರೊಸೆಸ್ ರಿಪಿಟೇಷನ್ ಆಗೋದ್ರಿಂದ ನಮಗಲ್ಲಿ ಸ್ಟಾರ್ಸ್ನ ಪೊಸಿಷನ್ ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗೋದ್ರಿಂದ ಅದು ಸಮ್ಟೈಮ್ಸ್ ಗ್ಲೋ, ಸಮ್ಟೈಮ್ಸ್ ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಅದನ್ನು ಮಿನುಗುವಿಕೆ ಅಂತೇಳಿ ಕರಿತಾ ಹೋಗ್ತೀವಿ, ಟ್ವಿಂಕಲಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಯಾಕೆ ರೀಸನ್ ಅಂತ ಹೇಳಿದ್ರೆ ನೀವು ಸಿಂಪಲಾಗಿ ಹೇಳ್ಬೋದು, ಡ್ಯೂ ಟು ಸ್ಟಾರ್ಸ್ ಟ್ವಿಂಕಲಿಂಗ್ ಡ್ಯೂ ಟು ಅಟ್ಮಾಸ್ಫಿಕ್ ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್ ಅಂತ ಹೇಳಿದ್ರೆ ಸಾಕು. ಇಷ್ಟು ಹೇಳಿದ್ರೆ ಸಾಕು, ಇದಕ್ಕೆ ಎಲ್ಲೋ ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ವೈ ದ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. ಹಾಗಾದರೆ ಸ್ಟಾರ್ಸ್ ಟ್ವಿಂಕಲಿಂಗ್ ಆಗುತ್ತೆ ಯಾಕಂದರೆ ಗೊತ್ತಾಯಿತು, ಅಟ್ಮಾಸ್ಫಿಕ್ ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್ ಅಂತ ಹೇಳ್ತೀರಾ. ಹಾಗಾದರೆ ಇವು ಪ್ಲಾನೆಟ್ಸ್ಗಳು ಯಾವ ಪ್ಲಾನೆಟ್ಸ್ಗಳು ಕೂಡ ಮಿನುಗುವುದಿಲ್ಲ ಯಾಕೆ ಅಂತ ಕೇಳ್ತಾಯಿದ್ರೆ, ಪ್ಲಾನೆಟ್ಸ್ ಆರ್ ಮಚ್ ಕ್ಲೋಸರ್ ಟು ದ ಅರ್ತ್ ಆ್ಯಂಡ್ ಆರ್ ಸೀನ್ ಆ್ಯಸ್ ಎ ಎಕ್ಸ್ಟೆಂಡೆಡ್ ಸೋರ್ಸ್. ಅವು ಪ್ಲಾನೆಟ್ಸ್ ಗೊತ್ತಿದ್ದಾಗೆ ದೀಸ್ ಆರ್ ನಾನ್ ಲೂಮಿನಸ್ ಬಾಡೀಸ್, ದೀಸ್ ಆರ್ ಡು ನಾಟ್ ಹ್ಯಾವ್ ಎನಿ ಓನ್ ಲೈಟ್. therefore and also planets are much closer to the earth, ಅರ್ಥಿಗೆ ಭಾಳ ಸಮೀಪ ಇದ್ದಾವೆ. ಹಾಗಾಗಿ ಪ್ಲಾನೆಟ್ ಮೇ ಬಿ ಕನ್ಸಿಡರ್ ಆಸ್ ಎ ಕಲೆಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಪಾಯಿಂಟ್ ಸೈಜ್ಡ್ ಲೈಟ್ ಸೋರ್ಸಸ್. ಅದು ನಾನ್ ಲೂಮಿನಸ್ ಬಾಡಿ ಆಗಿರೋದ್ರಿಂದ ನಮಗೆ ಅದರಿಂದ ಹೆಚ್ಚಿನ ಬೆಳಕು ಬರೋ ಸಾಧ್ಯತೆ ಇರುವುದಿಲ್ಲ. ಆಲ್ದೋ ಲೈಟ್ ಕಮಿಂಗ್ ಫ್ರಮ್ ಇಂಡಿವಿಜುವಲ್ ಪಾಯಿಂಟ್ ಸೈಜ್ಡ್ ಸೋರ್ಸ್ ಫ್ಲಿಕ್ಕರ್ಸ್, ಬಟ್ ದ ಟೋಟಲ್ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ಅವರ್ ಹೈ ಫ್ರಮ್ ಆಲ್ ದ ಇಂಡಿವಿಜುವಲ್ ಪಾಯಿಂಟ್ ಸೈಜ್ಡ್ ಸೋರ್ಸಸ್ ಆವರೇಜ್ ಔಟ್ ಟು ಬಿ ಕಾನ್ಸ್ಟೆಂಟ್. ಎಲ್ಲ ಒಂದು ಪ್ಲಾನೆಟ್ಸ್ಗಳಿಂದ ಬಂದಂಥ ಬೆಳಕಿನ ಕಿರಣಗಳ ಒಂದು ಇದು ಭಾಳಷ್ಟು ಕಡಿಮೆ ಇರುತ್ತೆ ಅಂತ ಅರ್ಥ. ದೇರ್ ವೈ ಪ್ಲಾನೆಟ್ಸ್ ಅಪಿಯರ್ಸ್ ಈಕ್ವಲಿ ಬ್ರೈಟರ್ ಆ್ಯಂಡ್ ದೇರ್ ಈಸ್ ನೋ ಟ್ವಿಂಕಲಿಂಗ್ ಆಫ್ ಪ್ಲಾನೆಟ್ಸ್. ಹಾಗಾಗಿ ಅಲ್ಲಿ ಪ್ಲಾನೆಟ್ಸ್ ಅಂದರೆ ಗ್ರಹಗಳು ಮಿನುಗುವುದಿಲ್ಲ ಅಂತ ಹೇಳ್ತಾ ಹೋಗ್ಬೋದು. ವೈ ಡಸ್ ದ ಸನ್ ಅಪಿಯರ್ಸ್ ರೆಡಿಶ್ ಅರ್ಲಿ ಇನ್ ದ ಮಾರ್ನಿಂಗ್?
ನೋಡಿರ್ಬೋದು. ಅಟ್ ದ ಟೈಮ್ ಆಫ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ದ ಸನ್ ಅಪಿಯರ್ಸ್ ಆ್ಯಸ್ ರೆಡಿಶ್ ಅಂತ ಹೇಳ್ತಾ ಹೋಗ್ತೀವಿ. ಡ್ಯೂ ಟು ಅಟ್ ದ ಆರಿಜಿನ್ ದ ಸನ್ ಈಸ್ ಅಟ್ ಆರಿಜಿನ್ ಇನ್ ದ ಟೈಮ್ ಆಫ್ ಸನ್ಸೆಟ್ ಆ್ಯಂಡ್ ಸನ್ರೈಸ್. ಸನ್ಸೆಟ್ಟು ಮತ್ತು ಸನ್ರೈಸ್ ಟೈಮಲ್ಲಿ ಸನ್ ಏನಾಗುತ್ತೆ, ಆರಿಜಿನ್ ಹತ್ರ ಇರುತ್ತೆ. ಇನ್ ದ ಆರಿಜಿನ್ ದ ಲೇಯರ್ ಈಸ್ ಥಿಕ್ಕರ್. The layer is thicker. Light from the sun passes through thicker layer of air and covers a large distance from the earth atmosphere. ಅವಾಗ ಏನಾಗುತ್ತೆ, ಅದು ಅರ್ತ್ ಅಟ್ಮಾಸ್ಫಿಯರ್ ಲಾರ್ಜ್ ಡಿಸ್ಟೆನ್ಸ್ವರೆಗೂ ಕೂಡ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಇನ್ ದಿಸ್ ಟೈಮ್ ದ ಹೈ ವೇವ್ ಲೆಂತ್ ರೆಡ್ ಕಲರ್ ಈಸ್ ಸ್ಕ್ಯಾಟರ್ಸ್ ಮೋರ್ ಆ್ಯಂಡ್ ರೀಚಸ್ ಅವರ್ ಹೈ. ಇಂಥ ಒಂದು ಆರಿಜಿನ್ ಟೈಮಲ್ಲಿ ಆ ಥಿಕ್ಕರ್ ಲೇಯರಲ್ಲಿ ಹೈ ವೇವ್ ಲೆಂತ್ ಇರ್ತಕ್ಕಂಥ ರೆಡ್ ಕಲರ್ ಏನಾಗುತ್ತೆ, ಸ್ಕ್ಯಾಟ್ರಿಂಗ್ ಆಗಿ ನಮ್ಮ ಕಣ್ಣಿಗೆ ಬಂದು ರೀಚ್ ಆಗುತ್ತೆ. ಹಾಗಾಗಿ ರೆಡ್ಡಿಶ್ ಆಗಿ ಕಾಣುತ್ತೆ. ಹಾಗಾದರೆ ಇನ್ನೊಂದು ಕ್ವಶನ್ ಕೇಳ್ತಾ ಇರ್ತಾರೆ ನಿಮಗೆ ಏನಂತೇಳಿ, ವೈ ಡು ದ ಕ್ಲಿಯರ್ ಸ್ಕೈ ಅಪಿಯರ್ಸ್ ಆಸ್ ಎ ಬ್ಲೂ ಅಂತೇಳಿ. ಬ್ಲೂಗೆ ಅಥವಾ ಸ್ಕೈಗೆ ಯಾವುದೇ ರೀತಿಯ ಕಲರ್ ಇರಲ್ಲ, ಬ್ಲೂ ಇರಲ್ಲ. ರಾತ್ರಿ ವೇಳೆ ಏನು ನೋಡ್ತೀರೋ ಅದೇ ನಿಜವಾದ ಬಣ್ಣ. ಸ್ಕೈ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದು. ರಾತ್ರಿ ವೇಳೆ ಏನು ಕಾಣುತ್ತೆ ನಿಮಗೆ, ಅದೇ ಆಕಾಶ. ಹಾಗಾಗಿ ನಿಜವಾಗ್ಲೂ ಆಕಾಶದ ಬಣ್ಣ ನೀಲಿ ಆಗಿರಲ್ಲ. ಯಾಕೆ ನೀಲಿಯಾಗಿ ಕಾಣುತ್ತಪ್ಪ ಅಂದರೆ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ವೆನ್ ಸನ್ಲೈಟ್ ಈಸ್ ಎಂಟರಿಂಗ್ ಇನ್ ಟು ದ ಅರ್ತ್ ಅಟ್ಮಾಸ್ಫಿಯರ್, scattering of light takes place. In among, we already know that the white light is a combination of 7 colors. Among these 7 colors, the blue color is scatters more and reaches our eye. ಆ 7 ಬಣ್ಣಗಳಲ್ಲಿ ನೀಲಿ ಬಣ್ಣ ಹೆಚ್ಚಿನ ಒಂದು ಇದರಲ್ಲಿ ಸ್ಕ್ಯಾಟ್ರಿಂಗ್ ಆಗುತ್ತೆ. ಆ ಸ್ಕ್ಯಾಟರ್ ಆಗಿ ನಮ್ಮ ಕಣ್ಣಿಗೆ ತಲುಪೋದ್ರಿಂದ ನಮಗೆ ಆಕಾಶ ನೀಲಿಯಾಗಿ ಕಾಣುತ್ತೆ. ಆಕಾಶ ನೀಲಿಯಾಗಿ ಕಾಣಲು ಕಾರಣ ಏನಂತ ಕೇಳಿದರೆ, ಡ್ಯೂ ಟು ದ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಆಫ್ ಸನ್ಲೈಟ್ and the sunlight, the blue color is scatters more in the sunlight. That why the clear sky appears as a blue ಅಂತೇಳಿ ನಿಮ್ಗೆ ಗೊತ್ತಿರಬೇಕು. And next question ನೋಡಿ, why does the sky appears dark instead of blue to astronauts? ಹಾಗಾದರೆ ಅಸ್ಟ್ರೋನಾಟ್ಸ್ ಅಂದರೆ ಇವರು ಅಬೋವ್ ದ ಅರ್ತ್ ಅಟ್ಮಾಸ್ಫಿಯರ್, ಇವರು ಸ್ಪೇಸಲ್ಲಿ ಕೆಲಸ ಮಾಡ್ತಾರೆ. ಅವರು ಅರ್ಥನ ಅಟ್ಮಾಸ್ಫಿಯರ್ ಮೇಲೆ ಇರ್ತಾರೆ. ಅಲ್ಲಿ ಯಾವುದೇ ರೀತಿ ಅಟ್ಮಾಸ್ಫಿಯರ್ ಇರಲ್ಲ. ಒಂದು ವೇಳೆ ಭೂಮಿಗೆ ಯಾವುದೇ ರೀತಿ ಅಟ್ಮಾಸ್ಫಿಯರ್ ಇಲ್ಲೇ ಇಲ್ಲ ಅಂದರೆ there is no atmosphere, the clear sky appears as a dark. ಅಟ್ಮಾಸ್ಫಿಯರ್ ಇರೋದ್ರಿಂದ ಬ್ಲೂ ಕಲರ್ ಸ್ಕ್ಯಾಟ್ರಿಂಗ್ ಆಗೋದ್ರಿಂದ ನಿಮಗೆ ಬ್ಲೂ ಕಾಣುತ್ತೆ. ಬಟ್ ಅಟ್ಮಾಸ್ಫಿಯರೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಭೂಮಿಯಿಂದನೂ ಕೂಡ ಆಕಾಶ ಕಪ್ಪಾಗಿ ಕಾಣುತ್ತೆ. ಬಟ್ ಆಸ್ಟ್ರೋನಾಟ್ಸಿಗೆ ಮಾತ್ರ ಕಪ್ಪಾಗಿ ಕಾಣುತ್ತೆ. ನಮ್ಮ ಭೂಮಿಯಿಂದ ನೋಡಿದರೆ ಯಾಕೆ ಬ್ಲೂ ಆಗಿ ಕಾಣುತ್ತೆ ಅಂದರೆ, ಭೂಮಿಯಿಂದ ನೋಡಿದಾಗ ಅರ್ಥ ಅಟ್ಮಾಸ್ಫಿಯರ್ ಇರುತ್ತೆ, ಬ್ಲೂ ಕಲರ್ ಸ್ಕ್ಯಾಟ್ರಿಂಗ್ ಆಗುತ್ತೆ, ಬ್ಲೂ ಕಲರ್ ಕಾಣುತ್ತೆ. ಬಟ್ ಅಸ್ಟ್ರೋನಾಟ್ಸ್ ಏನಾಗಿರ್ತಾರೆ, ದೀಸ್ ಆರ್ ಆಲ್ ಅಬೋವ್ ದ ಅರ್ತ್ ಅಟ್ಮಾಸ್ಫಿಯರ್. ದೇರ್ ಈಸ್ ನೋ ಅಟ್ಮಾಸ್ಫಿಯರ್ ಇನ್ ದ ಏರ್ಕ್ರಾಫ್ಟ್. ದೇರ್ಫೋರ್ ಇನ್ ದಟ್ ರೀಸನ್ ದ ಸ್ಕೈ ಅಪಿಯರ್ಸ್ ಡಾರ್ಕ್ ಇನ್ಸ್ಟೆಡ್ ಆಫ್ ಬ್ಲೂ. ಬ್ಲೂ ಕಲರ್ ಆಫ್ ದ ಸ್ಕೈ ಈಸ್ ಆನ್ ಅಕೌಂಟ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಫ್ ಶಾರ್ಟರ್ ವೇವ್ಲೆಂತ್ ಬೈ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಆಫ್ ಅರ್ತ್ ಅಂತ ನಿಮಗೆ ಗೊತ್ತಿದೆ. ಇಫ್ ದ ಅರ್ತ್ ಹ್ಯಾಡ್ ನೋ ಅಟ್ಮಾಸ್ಫಿಯರ್, would not have been any scattering and sky would have looked dark. ಅವಾಗ ಸ್ಕ್ಯಾಟ್ರಿಂಗ್ ಆಗ್ತಾ ಇರಲಿಲ್ಲ, ನಮಗೆ ಬ್ಲೂ ಕಾಣ್ತಾ ಇರಲಿಲ್ಲ, ಡಾರ್ಕ್ ಆಗೇ ಕಾಣ್ತಾ ಇತ್ತು. ವೆನ್ ಅಸ್ಟ್ರೋನಾಟ್ ಇನ್ ಈಸ್ ಸ್ಪೇಸ್ ಕ್ರಾಫ್ಟ್ ಗೋಸ್ ಅಬೋವ್ ದ ಅಟ್ಮಾಸ್ಫಿಯರ್ ಆಫ್ ಅರ್ತ್, ಅವರ ಅರ್ತ್ ಅಟ್ಮಾಸ್ಫಿಯರ್ನ ಮೇಲೆ ಹೋಗೋದ್ರಿಂದ ಸ್ಕೈ ಅಪಿಯರ್ಸ್ ಡಾರ್ಕ್ ಟು ಹಿಮ್ ಬಿಕಾಸ್ ದೇರ್ ಈಸ್ ನೋ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಅಲ್ಲಿ ಯಾವುದೇ ರೀತಿಯ ಲೈಟ್ ಸ್ಕ್ಯಾಟ್ರಿಂಗ್ ಆಗಲ್ಲ, ಹಾಗಾಗಿ ಅವರಿಗೆ ಡಾರ್ಕ್ ಆಗಿ ಕಾಣುತ್ತೆ. Understand? These are the important questions related to the human eye and the colorful world. ಇದಿಷ್ಟು ಕ್ವಶನ್ಸ್ಗಳು ಈ ಒಂದು ವಿಡಿಯೋದಲ್ಲಿ ನಾವು ಕಲ್ತಿದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕಲ್ತಿದ್ದೋ ಅವೆಲ್ಲವನ್ನೂ ಕೂಡ ನೀವು ರಿವಿಷನ್ ಮಾಡ್ತಾ ಹೋಗ್ರಿ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.